ಈ UGC ಆಕ್ಟ್ ಅಂದ್ರೆ ಏನು, ಇದರ ಮೂಲ ನಿಯಮದ ಉದ್ದೇಶ ಏನು ತಿಳ್ಕೋಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಾಮನ್ ಮ್ಯಾನ್ ಆಫ್ ಕರ್ನಾಟಕ. ಸ್ವಲ್ಪ ದಿನದಿಂದ ಈ UGC ಆಕ್ಟ್ ಬಗ್ಗೆ ತುಂಬಾ ಚರ್ಚೆಗಳಾಗ್ತಾ ಇದೆ. ಪರ ವಿರೋಧ ಒಪಿನಿಯನ್ಸ್ ಬರ್ತಾನೆ ಇದೆ. ಈ UGC ಆಕ್ಟ್ ಅಂದ್ರೆ ಏನು, ಇದರ ಮೂಲ ನಿಯಮದ ಉದ್ದೇಶ ಏನು ತಿಳ್ಕೋಣ ಬನ್ನಿ. UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ. ಇದು ಈಗ ಈಕ್ವಿಟಿ ರೆಗ್ಯುಲೇಷನ್ಸ್ ಅಂತ ಒಂದು ಹೊಸ ನಿಯಮ ಜಾರಿ ತಂದಿದೆ. ಈ UCG ಇಂದ ತಂದಿರುವ ಹೊಸ ಈಕ್ವಿಟಿ ರೆಗ್ಯುಲೇಷನ್ಸ್ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಡೆಯುವ ಜಾತಿ ಭೇದ ಭಾವ, ಲಿಂಗ ಅನ್ಯಾಯಗಳು ಹಾಗೂ ವಿದ್ಯಾರ್ಥಿಗಳ ಮೇಲೆ ನಡೆಯುವ ದೌರ್ಜನ್ಯಗಳನ್ನ ತಡೆಯೋದಿಕ್ಕೆ ಅಂತ ಇದೆ. ಅದರಲ್ಲಿ ಈ ನಿಯಮನ ಸಪೋರ್ಟ್ ಮಾಡೋರು ಏನ್ ಹೇಳ್ತಾರೆ ಅಂದ್ರೆ, ಹಿಂದೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಇದರ ಪ್ರಾಬ್ಲಮ್ ಆಗಿದ್ರು ಸಹ ಅದನ್ನ ಹೇಳ್ಕೊಳಕ್ಕೆ ಅವ್ರಿಗೆ ಒಂದು ವೇದಿಕೆ ಇರಲಿಲ್ಲ. ಓದ್ತಾ ಇರೋ ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟ್ಗೆ ಒಂದೊಳ್ಳೆ ಸೇಫ್ ಎನ್ವೈರನ್ಮೆಂಟ್ ಬೇಕು. ಅನ್ಯಾಯ ನಡೆದಾಗ ಕೇಳೋದಕ್ಕೆ ಒಂದೊಳ್ಳೆ ವ್ಯವಸ್ಥೆ ಇರಬೇಕು. ಶಿಕ್ಷಣ ಅಂದ್ರೆ ಭಯ ಅಲ್ಲ, ಸಮಾನತೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ನಿಯಮ ನಮ್ಮ ಹಿಂದುಳಿದ SC ST ಮತ್ತು OBC ವಿದ್ಯಾರ್ಥಿಗಳಿಗೆ ಧೈರ್ಯ ಕೊಡುತ್ತೆ ಹಾಗೂ ಕಾಲೇಜ್ಗಳಿಗೆ ಒಂದು ಜವಾಬ್ದಾರಿ ತರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ನಮ್ಮ ಸಾರ್ವಜನಿಕರು ಕೇಳ್ತಾ ಇರೋದೇನಂದ್ರೆ, ಈ ಹಕ್ಕು ಸರ್ವರಿಗೂ ಸಮಾನವಾಗಿದೆಯಾ? ಸುಳ್ಳು ಕಂಪ್ಲೇಂಟ್ಸ್ ಕೊಟ್ರು ಅವ್ರ ಅಗೇನೆಸ್ಟ್ ಯಾಕೆ ಏನು ಆಕ್ಷನ್ ಇಲ್ಲ? ಅಂಡ್ ಮೇಜರ್ ಆಗಿ ಅವ್ರ ಒಪಿನಿಯನ್ ಏನಂದ್ರೆ, ಹೌದು ನ್ಯಾಯ ಇರಲಿ, ಆದ್ರೆ ದುರುಪಯೋಗ ಆಗಬಾರ್ದು, ಎಲ್ಲರಿಗೂ ಸಮಾನ ಹಕ್ಕಿರಲಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನಿಯಮಗಳಲ್ಲಿ ಸ್ವಲ್ಪ ಸ್ಪಷ್ಟತೆ ಇರಬೇಕು ಅಂತ ಅಷ್ಟೇ. ನಿಮ್ಮ ಪ್ರಕಾರ ಏನು? ಈ ನಿಯಮ ಹಿಂಗೆ ಇರ್ಬೇಕಾ ಅಥವಾ ಇದರಲ್ಲಿ ತಿದ್ದುಪಡಿ ಆಗ್ಬೇಕಾ? ತಿಳಿಸ್ಕೊಡಿ.